ಹಾಗೇನೆ ತೆಲಂಗಾಣದಲ್ಲಿ ಅವ್ರಿಗೂ ನಾಚಿಕಿರೋದಲ್ಲ, ತಗೊಂಡವ್ರಿಗೆ ನಿಮ್ಗೂ ನಾಚಿಕಿರೋದಲ್ಲ. ಹೋಗಿ ಜಗಳ ಆಗಿದೆ. ರೊಕ್ಕ ಕೊಟ್ರು, ಸರಾಯಿ ಕೊಟ್ರು, ಸೀರೆ ಕೊಟ್ರು, ರೊಕ್ಕ ಸೋದ್ರೆ ಮನಿ ಬರ್ತಾರೆ. ನಮಸ್ಕಾರ, ನಾನು ನಿಮ್ಮ ಶೇಖರ್. ನಮ್ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಹೇಗೆ ನಡೀತಾವೋ ಹಾಗೇನೆ ತೆಲಂಗಾಣದಲ್ಲಿ ಇದೇ ತಿಂಗಳು 11ನೇ ತಾರೀಕು ಗ್ರಾಮ ಪಂಚಾಯತಿ ಎಲೆಕ್ಷನ್ ನಡೆದಿದ್ದಾವೆ. ಅದರಲ್ಲಿ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಿದ ಕ್ಯಾಂಡಿಡೇಟ್ ಒಬ್ರು ಸೋತ್ ಬಿಟ್ಟಿದ್ದಾರೆ. ಅವರು ಸೋತಿರೋರು ಎಲೆಕ್ಷನ್ಗೂ ಮುಂಚೆ ಎಲ್ಲಾ ಜನಗಳಿಗೂ 1500 ರೂಪಾಯಿ ಒಂದು ಕೋಳಿ ಕೊಟ್ಟಿದ್ದಾರೆ ವೋಟ್ ಹಾಕಿ ಅಂತಂದು. ಅವ್ರೇನ್ ಮಾಡಿದ್ದಾರೆ, ಎಲೆಕ್ಷನ್ ರಿಸಲ್ಟ್ ಬಂದ್ಮೇಲೆ ಯಾರು 1500 ರೂಪಾಯಿ ಮತ್ತು ಆ ಕೋಳಿ ಕೊಟ್ಟಿದ್ದು ಕ್ಯಾಂಡಿಡೇಟ್ ಏನಿದ್ದಾರೆ ಅವರು ಸೋತ್ ಬಿಟ್ಟಿದ್ದಾರೆ. ಅವರು ನಾನು ಸೋತ್ ಬಿಟ್ಟಿದ್ದೀನಲ್ಲ ಅಂತಂದು ಎಲ್ಲಾ ಜನಗಳ ಮನೆಗೆ ಹೋಗಿ ನಾನು ಸೋತ್ ಬಿಟ್ಟಿದ್ದೀನಿ, ನೀವು ವೋಟ್ ನನ್ಗೆ ಹಾಕಿದ್ರೋ ಇಲ್ಲ ಅಂತಂದು ಹೆಂಗ್ ಗೊತ್ತಾಗುತ್ತೆ, ನೀವು ನನ್ಗೆ ಹಾಕಿಲ್ಲ, ಸೊ ಅದಕ್ಕೆ ನಾನು ಕೊಟ್ಟಿರೋ 1500 ರೂಪಾಯಿ ಮತ್ತು ಕೋಳಿ ರಿಟರ್ನ್ ಕೊಟ್ಬಿಡಿ ಅಂತಂದು ಅವ್ರ ಮನೆ ಹತ್ರ ಹೋಗಿ ಜಗಳ ಆಗಿದೆ ಮೊನ್ನೆನೆ. ಸೊ ಅದಕ್ಕೆ ಮುಂದೆ ನಮ್ ಕರ್ನಾಟಕದಲ್ಲೂ ಎಲೆಕ್ಷನ್ಸ್ ಇದಾವೆ, ಗ್ರಾಮ ಪಂಚಾಯತಿ ಎಲೆಕ್ಷನ್ಸ್. ಸೊ ಅದಕ್ಕೆ ಆಲೋಚನೆ ಮಾಡ್ರಿ. ಯಾರೋ ರೊಕ್ಕ ಕೊಟ್ರು, ಸರಾಯಿ ಕೊಟ್ರು, ಸೀರೆ ಕೊಟ್ರು, ರೊಕ್ಕ ಕೊಟ್ರು ಅಂತಂದು ಓಟ್ ಹಾಕಿದ್ರೆ ಅವ್ರು ಏನಾದ್ರು ಸೋದ್ರೆ ಮನಿ ಬರ್ತಾರೆ ಜಗಳ ಆಡಕ್ಕೆ. ಮತ್ತೆ ಕೊಟ್ಟವ್ರಿಗೆ ಅವ್ರಿಗೂ ನಾಚಿಕಿರೋದಲ್ಲ, ತಗೊಂಡವ್ರಿಗೆ ನಿಮ್ಗೂ ನಾಚಿಕಿರೋದಲ್ಲ. ಸೊ ಅದಕ್ಕೆ ಯಾರು ಪ್ರಾಮಾಣಿಕವಾಗಿರ್ತಾರೆ, ಯಾರು ಕೆಲಸ ಮಾಡ್ತಾರಂತ ಅನಿಸ್ತತೋ ಅಂತವ್ರಿಗೆ ಓಟ್ ಹಾಕಿ. ಈ ಸಮಾಜನೂ ಒಳ್ಳೇದಾಗುತ್ತೆ ಮತ್ತು ಒಳ್ಳೆ ಅಭ್ಯರ್ಥಿಗಳು ಈ ದೇಶಕ್ಕಾಗ್ಲಿ ನೀವು ಆಯ್ಕೆ ಮಾಡ್ಕೊಂಡಿರೋ ಊರಿಗಾಗ್ಲೂ ಏನಾದ್ರೂ ಒಂದು ಡೆವಲಪ್ಮೆಂಟ್ ಮಾಡ್ತಾರೆ.